ಇನ್ನೇನಿದ್ರು ನೀವು ಕೇಳಬೇಕು. ಈಗ ಏನು ಅದೇ ತರದೊಂದು ಇದೆ ಈಗ ಇದು ಯಾವ ತರ ಅಂತ ಹೌದು ಈಗಲೂ ಅದೇ ತರ ಇದೆ. ಏನ್ ಸಣ್ಣದಾಗಿ ಹೇಳೋದು ಕತೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ನೋಡಿ, ಅದೇ ಹೇಳಿದ್ದು, ಅವಾಗ ಬರೀ ಪೋಸ್ಟರ್ ಕೂಡ ಅಷ್ಟೇ ನಮ್ಗೆ ಇದಿತ್ತು. ಅವಾಗ ಯೂಟ್ಯೂಬ್ಗಳಿರ್ಲಿಲ್ಲ, ಇದಿಲ್ಲ, ವಿಷುವಲಿ ಏನು ಹೇಳಕ್ಕಿರ್ಲಿಲ್ಲ, ಬರೀ ಥಿಯೇಟರ್ಲೇ ಹೇಳುವಂತ ಇದ್ದಿತ್ತು. ಈಗ ವಿಷುವಲಿ ಗ್ಲಿಮ್ಸ್ ಕೂಡ ಅಂತ ಟೀಸರ್ ಟ್ರೈಲರ್ ಇತ್ತೆಲ್ಲ ಬರ್ತಾ ಇದ್ದಾವೆ. ಸೊ ಅದರಲ್ಲಿ ನನಗೇನಂದ್ರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ತರ ಇರಬಾರ್ದು ಈ ಚಿತ್ರ. ಯಾಕಂದ್ರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರುತ್ತೆ ಅಂತ. ನಾನು ಮತ್ತೆ ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಬೇರೆ ತರ ಮಾಡೋಣ ಅಂತಾನೆ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನ. ಯಾಕಂದ್ರೆ ರೆಗ್ಯುಲರ್ ಇದಿರ್ತೇನೋ ಟೀಸರ್ ಟ್ರೈಲರ್ ತರ, ಅಲ್ಲೊಂದು ಆಕ್ಷನ್, ಇಲ್ಲೊಂದು ಬಿಲ್ಡಪ್, ಅಲ್ಲೊಂದು ಕಾಲು ಡಸ್ಟ್, ಏನೋ ಒಂದು ಡೈಲಾಗು, ಒಂದು ಇಮಿಡಿಯೇಟ್ ಒಂದು ಸಾಂಗ್, ಆ ತರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ. ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ತರ ಇರುತ್ತೆ, ಅದ್ರಲ್ಲಿ ಏನೇನೋ ವಿಷಯ ಹೇಳುತ್ತೆ, ಅದ್ರಲ್ಲಿ ಒಂದು ಥ್ರಿಲ್ ಇರುತ್ತೆ. ಆ ತರ ಒಂದು ಪ್ರಯತ್ನ ಮಾಡಿದ್ದೆ ಅಷ್ಟೇ ಇದು ವಾರ್ನರ್ ಅಲ್ಲಿ. ನನ್ನ ಪ್ರಕಾರ UI ಅಷ್ಟೇ. ನಿಮ್ ಪ್ರಕಾರ ಏನೇನೋ ಆಗ್ಬೋದು ಅದು. ಖಂಡಿತ ಅದೇ ಬೇಕಾಗಿರೋದು ನನಗೆ. ಅಲ್ಲ, ಮೂವಿ ನೋಡ್ಬೇಕು ನೀವ್ ಹೇಳೋವರೆಗೂ ನಾನ್ ಕಾಯ್ತೀನಿ ಅದಕ್ಕೆ. ಅದನ್ನ ನಿಮ್ಗೆ ಎಷ್ಟೋ ಪಿಕ್ಚರ್ ಹೇಳೋದೇ ಬಿಡ, ನೀವೇ ಹೇಳ್ಬಿಡ್ತೀರ ಈ ತರ ಪಿಕ್ಚರ್ ಅಂತ ಅಲ್ವಾ. ಇದು ನಾ ಹೇಳೋದು ಕಷ್ಟ ನನ್ಗೆ ಯಾವ ತರ ಪಿಕ್ಚರ್ ಅಂತ. ಅದೇ ಸ್ವಲ್ಪ ಥಿಯೇಟರ್ ನೀವು ಬರ್ಲಿಲ್ಲ ಅಂದ್ರೆ ಹೇಳಿ, ನಮಗೂ ಲಾಸು ನಿಮಗೂ ಲಾಸು, ಅಷ್ಟು ಮಾತ್ರ ಹೇಳ್ಬೇಡಿ ಈ ಪಿಕ್ಚರ್ ಬಗ್ಗೆ. ದಯವಿಟ್ಟು ಥಿಯೇಟರ್ಗೆ ಬಂದ್ರೆ ನಿಮಗೂ ಲಾಭ ನಮಗೂ ಲಾಭ. ಇಲ್ಲ, ಅದೇನಂದ್ರೆ ಯೂಶಲಿ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕನ್ನಡ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲಾ ಕಡೆನೂ ರೀಚ್ ಆಗ್ಬೇಕು. ಈಗ ಹೆಂಗಿದ್ರು ಆ ತರ ಆಗಿದೆ, ಇವಾಗ ಬಿಲ್ಡಪ್ ಹಂಗೆ ಆಗಿದೆ. ಏನಂದ್ರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ ಆಗಿದೆ. ಇವಾಗ ಡೈರೆಕ್ಟ್ ರಿಲೀಸ್ ಮಾಡುವಂತ ಅವಕಾಶ ಇದೆ. ಮೊದ್ಲಂಗಿತ್ತು ಅಂದ್ರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕೋ ಡಬ್ಬಿಂಗೋ ಮಾಡ್ಬೇಕಾಗಿತ್ತು. ಅದೇ ತರ ಉಪೇಂದ್ರ ಎಲ್ಲ ಡಬ್ ಆಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆದ್ಮೇಲೆ ಎಲ್ಲ ಹಿಟ್ ಆಯ್ತು. ಬಟ್ ಈಗ ಹೆಂಗಿದೆ ಅಂದ್ರೆ ಸೈಮಲ್ಟೇನಿಯಸ್ ಮಾಡೋ ಅವಕಾಶ ಇದೆ. ಅದರಿಂದ ಇವ್ರೇನಂದ್ರೆ ಈ ಕಥೆನ ನಾವು ಹಂಗೆ ಎಲ್ಲರಿಗೂ ರೀಚ್ ಮಾಡಬೇಕು, ಇದು ಎಲ್ಲರಿಗೂ ಬೇಕಾಗಿರೋ ಕಂಟೆಂಟ್ ಅನ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ ಎಲ್ಲ ಲ್ಯಾಂಗ್ವೇಜ್.